ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಿಗ್ಗೆನೇ ನೀರು ದೋಸೆ ಮಟನ್ ಕರಿ ತಿಂದ್ಕೊಂಡು ಶಿವಮೊಗ್ಗ ಹತ್ತಿರ ಇರುವಂಥ ಲಯನ್ ಸಫರಿಗೆ ಹೋಗ್ತಾ ಇದ್ದೀವಿ. ಲಡ್ಡುಗೆ ಅನಿಮಲ್ಸ್ ತೋರಿಸೋಣ ಅಂತ ಹೇಳಿಬಿಟ್ಟು ಸೊ ಎಲ್ಲ ರೆಡಿಯಾಗಿದ್ದಾರೆ, ಹೊರಡ್ತಾ ಇದ್ದೀವಿ. ಅಲ್ಲಿಗೆ ಹೋದ್ಮೇಲೆ ಸಿಗ್ತೀವಿ. ಅಮ್ಮ ಬರ್ತಾಯಿಲ್ಲ, ಅಮ್ಮ ಫೋನಲ್ಲೇನೋ ಬ್ಯುಸಿ ಇದ್ದಾರೆ. ಸೊ ಹಾಗಾಗಿ ಅಮ್ಮ ಬರ್ತಾಯಿಲ್ಲ, ನಾನು ಲಡ್ಡು ಅಪ್ಪ ಮಾತ್ರ ಹೋಗ್ತಾ ಇರೋದು. ಹೋದ್ಮೇಲೆ ಲಡ್ಡು ಎಲ್ಲಿಗೆ ಹೋಗ್ತಿದ್ದೀವಿ ಈಗ? ಫಾರೆಸ್ಟ್ ಅಲ್ಲಿ ಏನಿರುತ್ತೆ? ಎಲಿಫೆಂಟ್. ಆಮೇಲೆ 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 ಟೈಗರ್ ಇರುತ್ತೆ. ಟೈಗರ್ ಹೆಂಗನದ? ಆಮೇಲೆ ಯಾವ ಅನಿಮಲ್ಸ್ ಇರುತ್ತೆ? ಲಯನ್. ಆಮೇಲೆ ಆಮೇಲೆ ಗೊರಿಲ್ಲಾ. ಅಲ್ಲಿ ಹೋಗಿ ಏನ್ ಮಾಡ್ತೀಯ ನೀನು? ಹೆಂಗೆ? ರಾಕ್ ಪೇಪರ್ ಸೀಸರ್ ಮಾಡ್ತೀಯಲ್ವಾ? ಗೊರಿಲ್ಲಾ ಹತ್ರ ರಾಕ್ ಪೇಪರ್ ಸೀಸರ್ ಆಡ್ತೀಯಾ? ಗೊರಿಲ್ಲಾ ಕಚ್ಚಿದ್ರೆ ಏನ್ ಮಾಡ್ತೀಯ? ನಾ ಏನ್ ಮಾಡ್ತೀನಿ, ಗೊರಿಲ್ಲಾ ಬೇಡ. ಯಾಕೆ? ಮತ್ತೆ ಯಾವ್ದ್ರ ಜೊತೆ? ಲಯನ್ ಜೊತೆ ಆಡ್ತೀಯ ರಾಕ್ ಪೇಪರ್ ಸೀಸರ್? ಬೇಡ. ಮತ್ತೆ ನಿಗೆ ಅಮ್ಮಮ್ಮ ಸಿಗೋಗ್ಬೇಕು. ಅಮ್ಮಮ್ಮ ಹೌಸಿಗ? ಅಮ್ಮಮ್ಮ ಹೌಸಿಗೆ ಬೇಡ. ಬೇಕಾ? ಯಾಕೆ? No. Why? I'm strong. You're strong. ಅಲ್ಲಿ ಟೈಗರ್ ಬಂದು ಕಚ್ಚಿದ್ರೆ ಏನ್ ಮಾಡ್ತೀಯ? ಜಂಪ್ ಅಂಡ್ ರನ್. ಜಂಪ್ ಅಂಡ್ ರನ್ ಹೆಂಗ್ ಮಾಡ್ತೀಯ ಹೇಳ? ನಾವು ಲಯನ್ ಸಫಾರಿ ರೀಚ್ ಆದ್ವಿ. ತುಂಬ ವರ್ಷಗಳಾದ್ಮೇಲೆ ಬರ್ತಾ ಇರೋದು. ಅವಾಗಿಗೂ ಇವಾಗಲಿಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಅನ್ನಿಸ್ತು. ಅವಾಗೇನೋ ದೊಡ್ಡ ದೊಡ್ಡ ರೋಡ್ ಅನ್ನಿಸ್ತಿತ್ತು, ಇವಾಗೇನೋ ಸಣ್ಣ ಸಣ್ಣ ರೋಡು, ಏನೋ ಕಾಡಲ್ಲಿ ಹೋಗ್ತಿದ್ವಿ ಅನ್ನೋ ಫೀಲ್ ಬಂತು. ಇಲ್ಲಿ ಪಾರ್ಕಿಂಗ್ ಫೀಸ್ ತೊಗೋಬೇಕಿತ್ತು. Why you scared? ಕಾರ್ 70 rupees. ಕಾರ್ 70. Okay. ತುಂಬ ಕ್ರೌಡ್ ಇತ್ತು. ಪಾರ್ಕಿಂಗಲ್ಲಿ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಸೊ ಸಫಾರಿಗೆ ಟಿಕೆಟ್ ತೊಗೊಳ್ಲಿಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಪರ್ ಹೆಡ್ 250 ಏನೋ ಹೇಳಿದ್ರು. ರೀಸ್ನಬಲ್ ಅಂತ ಅನ್ನಿಸ್ತು. ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ ಸಫಾರಿ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಈಗ ಹೋಗ್ತಾ ಇದ್ದೀವಿ. ಸ್ವಲ್ಪ ಸ್ಕೂಲ್ ಮಕ್ಳುಗಳನ್ನೆಲ್ಲ ಟ್ರಿಪ್ಪಿಗೆ ಕರ್ಕೊಂಬಂದಿದ್ರು. ಸೊ ಹಾಗಾಗಿ ಸ್ವಲ್ಪ ಕ್ರೌಡ್ ಇತ್ತು. ಒಂದು 7-8 ಬಸ್ಸಸ್ ಮಕ್ಳುಗಳೇನೇ ಬಂದಿದ್ದರು. ಅಲ್ಲಿ ವೆಯ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ನಾವಿವಾಗ. LKG UKG ಪ್ರೀ ನರ್ಸರಿ ಮಕ್ಳುಗಳನ್ನ ಕರ್ಕೊಬಂದಿದ್ರು. ಮಕ್ಳುಗಳೇನು ಸಖತ್ ಎಕ್ಸೈಟ್ಮೆಂಟಾಗಿದ್ದರು. ಬಟ್ ಆ ಟೀಚರ್ಸ್ಗಳ ಪೇಷನ್ಸಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ಒಂದೊಂದು ಮಕ್ಳುಗಳು ಒಂದೊಂದು ಕಡೆಗೆ ಇದು ಮಾಡೋದು, ಕಿರ್ಚಾಡೋದು ಎಲ್ಲ ಮಾಡ್ತಾಯಿದ್ರು. ಅವ್ರನ್ನೆಲ್ಲ ಎತ್ತೆತ್ತು ಒಂದು ಕಡೆ ಕೂರಿಸ್ಕೊಂಡು ಮ್ಯಾನೇಜ್ ಮಾಡೋದಿತ್ತಲ್ಲ, ಅದು ನಿಜವಾಗ್ಲೂ ಟಫ್ ಇತ್ತು ಮಾತ್ರ. ಏನದು? ಟೈಗರ್ ಹಂಗೆ ಮಾಡತ್ತ? ಈ ಟೈಗರ್ ಅಲ್ಲ, ಇದು ಯಾವ್ದು? Can you see ಲಡ್ಡುಮಾ? ಮ್ಯಾಕ್ಸಿಮಮ್ ಎಲ್ಲ ಟೈಗರ್ಗಳನ್ನ ಕೇಜಲ್ಲೇ ಇಟ್ಟಿದ್ರು. ಯಾಕಂದರೆ ಬೇರೆ ಬೇರೆ ಕಡೆಯಿಂದ ತರಿಸಿದ್ದಂತೆ. ಸೊ ಹಾಗಾಗಿ ಸುಮಾರಿತ್ತು ಮಾತ್ರ. ಬಟ್ ಲಯನ್ ಮಾತ್ರ ನಮಗೆ ಕಾಣಿಸ್ಲಿಲ್ಲ. ಲಯನೆಸ್ ಕಾಣಿಸ್ತು ಅಷ್ಟೇನೆ. ಟೈಗರ್ಗಳು ಸುಮಾರಿತ್ತು. ಒಂದು ವೈಟ್ ಇತ್ತು ಮತ್ತು ನಾರ್ಮಲ್ ಕಲರ್ದಿತ್ತು. ಬಟ್ ವೈಟ್ ಅಂತೂ ಸಿಕ್ಕಾಪಟ್ಟೆನೇ ಚೆನ್ನಾಗಿತ್ತು. ಹೌದು, ಅದನ್ನು ನೋಡಲಿಕ್ಕೇನೆ ಸಖತ್ ಬ್ಯೂಟಿಫುಲ್ ಆಗಿತ್ತು. ವಾಕ್ ಮಾಡ್ತಾ ಇತ್ತಿಲ್ಲ ಅದು. ಮತ್ತು ಬೇರೆ ಬೇರೆ ಪ್ರಾಣಿಗಳೆಲ್ಲ ಇತ್ತು. ಸಾಂಬಾ, ಡೇರು ಮತ್ತು ಇವನ್ ಹಂದಿ ಕೂಡ ಇತ್ತು. ಎಲ್ಲ ನೋಡಿಕೊಂಡು ಬಂದ್ವಿ ಸಫಾರಿಯಿಂದ. ಸಫಾರಿ ಚೆನ್ನಾಗಿತ್ತು. ಬಟ್ ಲಯನಸ್ ಒಂದು ಕಾಣಿಸ್ಲಿಲ್ಲ ಅನ್ನೋದ್ಬಿಟ್ರೆ ಬೇರೆ ಏನೆಲ್ಲ ಪ್ರಾಣಿಗಳು ಕಾಣಿಸ್ತು ಚೆನ್ನಾಗಿ. ಇಲ್ಲಿ ಕಾಣ್ತಿರೋ ದೊಡ್ಡ ಆಲದ ಮರಕ್ಕೆ ಕ್ಯಾಕ್ಟಸ್ಸೇ ಒಳ್ಳೆ ಪ್ಯಾರಾಸೈಟ್ ಥರ ಕವರ್ ಆಗಿ ಹೋಗ್ಬಿಟ್ಟಿತ್ತು. ಆಲ್ಮೋಸ್ಟ್ ಕೆಳಗಡೆ ಇರೋ ಪೋರ್ಷನ್ ಅಷ್ಟೂ ಕ್ಯಾಕ್ಟಸ್ಸೇ ಕವರ್ ಆಗಿ ಹೋಗ್ಬಿಟ್ಟಿತ್ತು. ಬೇರೆ ಬೇರೆ ಆ್ಯನಿಮಲ್ಸ್ ಏನೇನಿತ್ತು ಅದನ್ನೆಲ್ಲ ಲಡ್ಡುಗೆ ತೋರಿಸ್ಕೊಂಡು ನೋಡ್ಕೊಂಡು ಬರ್ತಾಯಿದ್ವಿ. ಅವನು ಕೂಡ ಎಂಜಾಯ್ ಮಾಡ್ತಾಯಿದ್ದ. ಅಲ್ಲಿರೋ ಮರದಲ್ಲಿ ಒಂದು ಹೂ ಬೇಕು ಅಂತ ಹೇಳಿ ಕೀಳಿಸ್ಕೊಂಡು, ಯೂಶ್ವಲಿ ಅವನು ಏನು ಮಾಡ್ತಾನೆ, ಸ್ಕೂಲ್ ಹತ್ರ ಕೂಡ ಇದೊಂದು ಮರ ಇದೆ, ಅಲ್ಲಿಂದ ಡೈಲಿ ಆ ಹೂವನ್ನ ತಂದುಬಿಟ್ಟು ಮನೆಗೆ ಬರ್ತಿದ್ದ ಹಾಗೇನೆ ನನಗೆ ಹೂ ಕೊಡ್ತಾನೆ ಅವನು. ಇವತ್ತೂ ಹಾಗೆ ಕೊಡ್ಲಿಕ್ಕೆ ಬಂದವನು ಕೊಡದಲ್ಲೇ ಹಾಗೆ ಓಡೋಗ್ತಾ ಇದ್ದ. ಸರಿ, ಆಮೇಲೆ ನಿನಗೊಂದು ಬಿಗ್ ಬೇರೆ ಫ್ಲವರ್ ಕೊಡ್ತೀನಿ ಬಾ ಅಂತ ಕರೀತಾ ಇದ್ದ. You will give me big flower? What is that? ಅಲ್ಲ, ತೋಟದಲ್ಲಿ ಒಂದು 1/4 kg ರಾಗಿ ಸೂದಿದ್ರೆ ಓಡ್ ಬರೋದೆಲ್ಲ ಅಕ್ಕಪಕ್ಕ ಮನೆಯವ್ರದೆಲ್ಲ.
ಕೇಜಲ್ಲಿ ಕೋಳಿ ಹುಂಜಗಳನ್ನ ನೋಡಿ ನಿಜವಾಗ್ಲೂ ನಗುನೇ ಬಂತು. ಯಾಕಂದರೆ ಇದನ್ನು ನೋಡ್ಲಿಕ್ಕೆ ಇಲ್ಲಿಗೆ ಬಂದ್ವಾ ಅನ್ನೋ ಒಂದು ಫ್ಯೂ ಸೆಕೆಂಡಿಗೆ ಥಾಟ್ ಬಂತು. ಜೋಲಿಲಿದೆಯಾ ಅದು? ವಾಟ್ ಈಸ್ ದ್ಯಾಟ್? ಹಾಂ, ನ್ಯಾಷನಲ್ ಬರ್ಡ್. ಹಾಂ, ಯಾವ ಸ್ಕೂಲ್ ರೀ ನೀವು? ಮಂದಾರ. ಯಾವ ಸ್ಟ್ಯಾಂಡರ್ಡು? ನೀನು ಮಂದಾರನಾ? ಹಾಂ ಹಾಂ, ಯಾವ ಸ್ಟ್ಯಾಂಡರ್ಡು? ಮನ್ವಿತನು ಮಂದಾರನಾ? ಯಾವ ಸ್ಟ್ಯಾಂಡರ್ಡು? ಹಾಂ, ಬಾಯ್ 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 ಬಾಯ್. ಕೇಳೋದು ಗೋ ಆಸ್ಕ್ ಹಿಮ್. ಕೇಳೋರಿಗೆ ಇನ್ನೂ ದೂರ ಹೋಗ್ಬೇಕು. ಲಡ್ಡುಗೆ ಆಲ್ರೆಡಿ ನಡೆದು ಎಕ್ಸಾಸ್ಟ್ ಆಗ್ಬಿಟ್ಟಿದ್ಯಾ. ಹಾಗಾಗಿ ಆ ಕಡೆ ವಾಪಸ್ ಬರೋರಿಗೆಲ್ಲ ಕೇಳ್ತಾ ಇದ್ದ, ಈ ಥರ ಇನ್ನೂ ತುಂಬ ದೂರ ನಡಿಬೇಕಾ ಅಂತಂದು. ಯಾಕಂದರೆ ನಾವು ಇನ್ನೊಂದು ಸ್ವಲ್ಪ ಹೇಳಿ ಕರ್ಕೊಂಡು ಹೋಗ್ತಾ ಇದ್ವಿ, ಅದಕ್ಕೋಸ್ಕರ. ಲಡ್ಡು ಬನ್ನಿ ಹೋಗೋಣ ಬಾ. ಅವನು ತುಂಬ ಟಯರ್ಡ್ ಆಗಿದ್ದರಿಂದ ಫುಲ್ ಎಲ್ಲದೂ ಅವನು ನೋಡ್ಲಿಕ್ಕಾಗಲಿಲ್ಲ. ಸೊ ಬೇಗನೆ ವಾಪಸ್ ಬಂದ್ಬಿಟ್ವಿ ನಾವು. ಅಂತ ಏನು ಬಿಸಿಲಿಲ್ಲ, ಬಟ್ ಸ್ಟಿಲ್ ಅವ್ನು ಸ್ವಲ್ಪ ಎಕ್ಸಾಸ್ಟ್ ಆಗಿಬಿಟ್ಟ. ಸೊ ಇನ್ನೊಂದು ದಿನ ಬಂದರೆ ಆಯಿತು ಅಂಥೇಳಿ ಏನೇನು ಬೇಕಿತ್ತು ಮೇಯ್ನಾಗಿ ಅಂದರೆ ಈಗ ಅವನಿಗೆ ಏನೇನು ಯಾವ್ಯಾವ ಆ್ಯನಿಮಲ್ಸ್ ನೋಡ್ಲಿಕ್ಕೆ ಇದಾಗುತ್ತೋ ಅದನ್ನೆಲ್ಲದು ತೋರಿಸ್ಕೊಂಡು ಬಂದ್ವಿ ನಾವು. ಎಲ್ಲಿಗೆ ಹೋಗೋಣ? Are you scared? No. 250 per head. I'm strong now. You're strong now. Yes. You're not scared. No. Safari says ಇಲ್ಲ. ಅಲ್ಲಿಗೆ ಇವತ್ತಿನ ನಮ್ಮ ಲಯನ್ ಸಫಾರಿ ವಿಸಿಟು ಅಲ್ಲಿಗೆ ಮುಗೀತು. ಹೋಗ್ತಾ ದಾರಿನಲ್ಲಿ ಹಾಗೆ ಲಂಚ್ ಮಾಡಿಕೊಂಡು ನಾವು ಮನೆಗೆ ಹೊರಟ್ವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಸಿಂಪಲ್ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆ ಹೈಪ್ ಬಟನ್ನ ಕೂಡ ಪ್ರೆಸ್ ಮಾಡಿ. ಆ್ಯಕ್ಚುಲಿ ತುಂಬಾ ಹಳೆಯ ವಿಡಿಯೋ ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು.